ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಪರಮಗುರುಭ್ಯೋ ನಮಃ. ಹರಿ ಓಂ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಮಸ್ಸರ್ವೇಭ್ಯಃ. ದಾಸ್ರದಾನೆ ಅಂತ ಒಂದು ಧಾತು ಇದೆ. ದಾಸ ಅಂದರೆ ದಾನ ಮಾಡುವವನು ಅಂತ. ದಾಸಶ್ರೇಷ್ಠಂ ದಯಾನಿಧಿ ಅಂತ ಪುರಂದರದಾಸನ್ ಕರೆದಿದ್ದೀವಲ್ಲ, ದಾಸಶ್ರೇಷ್ಠ ಅನ್ನುವಂತಹ ಒಂದು ವಾಕ್ಯಕ್ಕೆ, ಒಂದು ಶಬ್ದಕ್ಕೆ ಸೂಕ್ತವಾಗಿರ್ತಕ್ಕಂಥವರು ಪುರಂದರದಾಸರು. ಪುರಂದರದಾಸರು ಅಂದಮೇಲೆ ಹಾಡುಗಳಿಗೆ ಹಾಡೋದು ಯಾರು ಅನ್ನೋದು ಬರುತ್ತೆ. ಅದಕ್ಕೆ ತಟ್ಟನೆ ಹೊಡೆದವನಿಗೆ ನಮ್ಮ ಡಾಕ್ಟರ್ ವಿದ್ಯಾಭೂಷಣ್ ಅವರು. ಯಾಕೆಂದರೆ ಅದರಲ್ಲಿ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಯಾಕೆ ಅಂದರೆ ನಮ್ಮ ಯಾವುದೇ ಒಂದು ಮಗುನ ಕೇಳಿದ್ರು ಈ ಹಾಡಿಗೆ ಉತ್ತಮ ಯಾರು ಅಂದರೆ ಡಾಕ್ಟರ್ ವಿದ್ಯಾಭೂಷಣ್ ಹೇಳ್ತಾರೆ. ಕಾರಣ ಏನು ಅಂದರೆ, ಒಂದು ಕರ್ನಾಟಕದಲ್ಲಷ್ಟೇ ಅಲ್ಲ, ನಮ್ಮ ರಾಷ್ಟ್ರದಲ್ಲಷ್ಟೇ ಅಲ್ಲ, ಇಡೀ ದೇಶ ವಿದೇಶಗಳಿಗೆ ನಮ್ಮ ಹರಿದಾಸರ ಸಂಪತ್ತು, ಅದರ ಒಂದು ಇಂಪು, ಅದರ ಸೊಬಗನ್ನು, ಕಂಪನ್ನು ಅದನ್ನು ಹಬ್ಬಿದ್ದಾರೆ. ಒಂದು ಸಿನಿಮಾನ ಈ ರೀತಿ ನಮ್ಮ ಅಧ್ಯಾತ್ಮದ ನೆಲೆಯಲ್ಲಿ ಮಾಡಬೇಕು ಅನ್ನೋದು ನನ್ನ ಮಹದಾಸೆ, ಜೀವನದ ಕನಸು. 1 ವರ್ಷಗಳ ಕಳೆದ ನವೆಂಬರ್ನಲ್ಲಿ ಶುರುವಾಗಿದ್ದ ಈ ಯಾನ 1 ವರ್ಷದ ಪ್ರಸವ ವೇದನೆ, ಆದರೆ ಸುಖಮಯವಾದ ಪ್ರಸವ ವೇದನೆ ಅಂತ ಹೇಳ್ಬೋದು. ಆ ಟ್ರೈಲರ್ ಏನು ಬಿಡುಗಡೆ ಆಯಿತೋ ಆವತ್ತು ಆ ಮಗು ಜನ್ಮ ತಾಳಿದೆ. ಎಲ್ಲರೂ ಮೆಚ್ಕೊಂಡಿದ್ದೀರಿ. ಆ ಮಗು ಇವಾಗ ಪೂರ್ಣ ರೂಪದಲ್ಲಿ ಮುಂದೆ ಬರ್ತಿದೆ. ಎಲ್ಲ ನೋಡಿ ನಮ್ಮ ಈ ಚಿತ್ರ ಏನು ತೆರೆ ಮೇಲೆ ಬರಲಿದೆ. ಈಗ ನೀವು ಪ್ರೇಕ್ಷಕರಾಗಿ ಬೇರೆ ಸಿನಿಮಾ ನೋಡೋದು ಒಂದು ರೀತಿ, ಇಲ್ಲಿ ನೀವು ಯಾತ್ರೆ ಏನು ಮಾಡ್ತೀರಿ. ನಮ್ಮ ವಿದ್ಯಾಭೂಷಣರು ಪುರಂದರದಾಸರಾಗಿ ಬಹಳ ಸೊಗಸಾಗಿ ಅಭಿನಯಿಸಿದ್ದಾರೆ ಅಂದರೆ ಆ್ಯಕ್ಚುಲಿ ಅದು ತಪ್ಪಾಗತ್ತೆ. ಅವರು ನೈಜವಾಗಿ ಪುರಂದರದಾಸರೇ ಆಗಿದ್ದಾರೆ. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದೆ. ಪುರಂದರದಾಸರು ಸಂಪತ್ತು ವೈಭೋಗಗಳ ಅಪೇಕ್ಷಕರಲ್ಲ, ನವಕೋಟಿ ನಾರಾಯಣರಾಗಿದ್ದವರು. ಇದ್ದುದನ್ನೇ ತ್ಯಜಿಸಿ ಬಂದವರು. ಪ್ರತಿಯೊಂದು ಅಕ್ಕಿಯ ಕಾಳು ಜಪಮಾಲೆಯ ಒಂದು ಮಣಿಯವರಿಗೆ. ಹಾಲು ತುಪ್ಪ, ಪ್ರತಿ ಹನಿ ನೀರು ಎಲ್ಲವೂ ಭಗವಂತನ ಪ್ರಸಾದ. ಭಜನೆಯಿಂದ ಸುಖ ಕೆಲವರಿಗೆ, ದೊಡ್ಡವರಿಗೆ ಭಜನೆಯೇ ಸುಖ. ಪುರಂದರದಾಸರ ಜೀವನ ಸಂಕೀರ್ತನೆಯ ಲಹರಿ, ಭಕ್ತಿಯ ಪ್ರೇರಣೆ, ಜ್ಞಾನದ ದೀವಿಗೆ. ದೈವಕ್ಕಾಗಿ ಮಾನವಾತ್ಮವು ಪ್ರೀತಿ ಭಕ್ತಿಗಳಿಂದ ಅನ್ವೇಷಿಸುವ ಶಾಶ್ವತ ಶಕ್ತಿ. Our friend Girish Nagaraj first proposed this video. I was thinking that's a very big endeavor, and he was considering Sri Vidyabhushan for the main part of Purandaradas, and I thought that was an excellent idea, and I encouraged him, and it turns out that that was a good choice, because he's very perfect for this position. And Girish and his team have done a splendid job. It's very touching, even though I'm hampered not being a native Karnatakan, not speaking Kannada, and I was struggling to read the subtitles, but still the essence, the bhakti conveyed in the life of Purandaradas is so powerful. And I think this video will touch the hearts of many around the world. ಪುರಂದರದಾಸರನ್ನ ಬದುಕಿದವರೇ ಅಭಿನಯಿಸಿದ್ದಾರೆ.
ಯಾಕೆಂದರೆ ತುಂಬ ಜನರಿಗೆ ಕಂಠ ಇರ್ತದೆ. ಆ ಕಂಠವನ್ನು ಯಾವ್ಯಾವುದೋ ಹಾಡುಗಳನ್ನು ಹಾಡಿ ಅವರು ಸಂಗೀತಗಾರರು ಅನ್ನಿಸ್ಕೊಳ್ತಾರೆ. ಆದರೆ ದಾಸರ ಹಾಡನ್ನೇ ದಾಸರು ಅನ್ನಿಸಿಕೊಂಡು ದಾಸರಾಗಿಯೇ ಬಿಟ್ಟವರು ಸುಬ್ರಹ್ಮಣ್ಯ, ನಮ್ಮ ವಿದ್ಯಾಭೂಷಣರು. ಹಾಗಾಗಿ ಇವತ್ತು ನನಗೆ ಅಲ್ಲಿ ಕೂತಾಗ ಈ ಗಿರೀಶ್ ಅವರ ಒಂದು ಜಾಣ್ಮೆಯೋ ಅವರಲ್ಲಿದ್ದ ಭಕ್ತಿಯೋ ಏನು ಕಾಣಿಸಿದ್ದು ಅಂತಂದರೆ, ಹಾಡನ್ನು ಕೇಳಲಿಕ್ಕೆ ನಾವು ಬೇರೆ ಬೇರೆ ಕಡೆ ಕೇಳಿದ ಹಾಡುಗಳೇ ಇದ್ದಾವೆ, ಹೊಸದಲ್ಲ. ಆದರೆ ಗಿರೀಶ್ ಅವರು ಅದರಲ್ಲಿ ನಮಗೆ ಉಂಟು ಮಾಡಿದ ತಾದಾತ್ಮ್ಯ ಯಾವುದು ಅಂತಂದರೆ, ಹಾಡಿಗೆ ಒಂದು ಪರಿಣಾಮವನ್ನು ಜೊತೆಗೆ ಕೊಟ್ಟು ತೋರಿಸಿದಾಗ ಇದಕ್ಕಿಂತ ದೊಡ್ಡ ಕೃತಜ್ಞತೆ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅಂಥದ್ದೊಂದು ಕೆಲಸವನ್ನು ಒಂದು ದಾಸ ಪರಂಪರೆಯಿಂದ ಬಂದ ಪ್ರಭಾತ್ ಕಲಾವಿದರ ಕುಟುಂಬ ನಿಂತು ನಡೆಸಿದ್ದು. ಅಂಥದಕ್ಕೆಲ್ಲ ಅಪ್ಪನ ಹೆಸರಿನ ಒಂದು ಪುಣ್ಯಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿ ನಮಗೂ ಕೂಡ ಒಂದು ಕೃತಾರ್ಥ ಭಾವವನ್ನು, ನಮ್ಮ ಒಂದು ಭಾಗ್ಯವನ್ನು ಮತ್ತೊಮ್ಮೆ ನಾವು ರಾತ್ರಿ ಮಲಗುವಾಗ ವಿದ್ಯಾಭೂಷಣರು ಹಾಡಿದ್ರಲ್ಲ, ಮತ್ತೊಮ್ಮೆ ನೆನಪಿಸಬೇಕು ಏನೇನು ಮಾಡಿಕೊಂಡಿದ್ದೇವೆ ಅಂತ. ಆ ಪುನರ್ ಅವಲೋಕನಕ್ಕೆ ಕಾರಣವಾದದ್ದು. ಎಲ್ಲಕ್ಕೂ ಕೃತಜ್ಞತೆ ಹೇಳ್ತೇನೆ. ತುಂಬ ತುಂಬ ಧನ್ಯವಾದಗಳ ಧನ್ಯತೆಯ ಇನ್ನಷ್ಟು ಇಂಥ ಧನ್ಯತೆಗಳನ್ನು ನೆನಪಿಸುವ ಕ್ಷಣಗಳನ್ನು ನೋಡುವ ಅನುಭವ ಕೊಟ್ಟದ್ದಕ್ಕಾಗಿ ಪೂರ್ತಿ ಸಾಷ್ಟಾಂಗ ನಮಸ್ಕರಿಸ್ತೇನೆ ಎಲ್ಲರಿಗೂ. ಪುರಂದರದಾಸರ ಈ ಒಂದು ಚಿತ್ರ, ಇವರು ಪುರಂದರದಾಸರಾದರು. ಪುರದಲ್ಲಿ ಆ ವಿಶ್ವನಾಥ ನಿಂತ, ಇಲ್ಲಿ ಆ ವಿಶ್ವನಾಥ ಈ ಪುರಂದರದಾಸರಲ್ಲಿ ನಿಂತು ನಮಗೆ ಇಡೀ ಪುರದ ಆಧ್ಯಾತ್ಮವನ್ನು ಕಣ್ಣು ಕಟ್ಟೋ ಹಾಗೆ ತೋರಿಸ್ದ. ಅವನಷ್ಟೇ ಮಾಡಲಿಲ್ಲ, ನಮಗೆ ಹೇಳಬೇಕಾದರೆ ವೇದವ್ಯಾಸರು ಬೇಕು. ವ್ಯಾಸನಾಗಿ ಈ ಮಹಾಶಯ ನಿಂತ. ಇವರು ನಿಂತ ಅಂದರೆ ಇವರೊಳಗಡೆ ಬಂದು ನಿಂತ ಅವನ ಕೆಲಸ ನಿಲ್ಲೋದು, ನಮ್ಮನ್ನ ನಲಿಸೋದು, ಕೃಷ್ಣನ ಮೂಲಕ, ರಾಮನ ಮೂಲಕ. ಈ ಒಂದು ಚಿತ್ರದಲ್ಲಿ ನೀವೇನು ನೋಡಿದಿರಿ ಅದು ದಿನ ಆಗುವಂಥ ಯಜ್ಞ, ಯಜದೇವ ಪೂಜಾ. ಇದು ಇಡೀ ವಿಶ್ವಕ್ಕೆ ಹೋಗಬೇಕು, ವಿಶ್ವದಲ್ಲಿ ಸೋಕಬೇಕು. ಆಗ ವಿಶ್ವ ಕಲ್ಯಾಣ, ಆಗ ವಿಶ್ವನಾಥನ ಪೂರ್ಣ ಆಶೀರ್ವಾದ. ಓಂ ಸತ್ಯ. ಸದ್ಗುರುಭ್ಯೋ ನಮಃ. ಎಲ್ಲರಿಗೆ ನಮಸ್ಕಾರ. This film is one of the best things that happened in the lifetime of all of us, because ರಾಜೇಂದ್ರ ನಾನು ನಮ್ಮ ಚಪ್ಪಲಿ ಬಿಟ್ಟು ಈ ಸಿನಿಮಾ ನೋಡಿದ್ವಿ. ಅಂದರೆ ಒಂದು ದೇವಸ್ಥಾನಕ್ಕೆ ಹೋದಂಗೆ, ಆ ಕಾಲಕ್ಕೆ ಹೋದಂಗೆ ಒಂದು ಅನುಭವ. ಶುರುವಿನಲ್ಲಿ ಇದು ಅನುಭವ ಅಂತ ನಮ್ಮ ಶರತ ಹೇಳಿದ್ದ. ನಿಜಕ್ಕೂ ಇಟ್ ವಾಸ್ ಅ ವೆರಿ ವೆರಿ ಬ್ಲಿಸ್ಫುಲ್ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ ಟು ಟೆಲ್ ಯು everything about this film, from its scripting, from its direction, the locations, the actors, the background music, and everybody else. Of course, ನಮ್ಮ ವಿದ್ಯಾಭೂಷಣರು ಅವ್ರ ಬಗ್ಗೆ ಎಲ್ಲ ವೀಣಾಜಿನೂ ಹೇಳಿದ್ರು ಆ್ಯಂಡ್ ಪೂರ್ಣಿ ಅವರು ಹೇಳಿದ್ರು. ನೋಬಡಿ ಕುಡ್ ಹ್ಯಾವ್ ಬೀನ್ ಅ ಬೆಟರ್ ರೆಪ್ರೆಸೆಂಟೇಷನ್ ಆಫ್ ದಾಸರು. ಆದರೆ ನೋಡಿ, ನಾನು ಅವ್ರನ್ನ ನೋಡ್ತಾ ಇದ್ದೆ, ಮತ್ತು ಅವರ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದಂತಹ ಆ ಆರ್ಟಿಸ್ಟು, ಅವರ ಶಿಷ್ಯಂದ್ರಾಗಿರಬಹುದು, ಆ ಚಿಕ್ಕವರಿದ್ದರು ದೊಡ್ಡವರಿದ್ದರು, ಎಷ್ಟು ಚೆನ್ನಾಗಿ ಅವರ ಶಿಷ್ಯಂದ್ರು ಆ್ಯಕ್ಟ್ ಮಾಡ್ತಾ ಇದ್ರು ಅಂದರೆ, ಅವರ ಮೂಲಕ ಅವರ ಒಂದು, ನಾನು ಕೊರಿಯೋಗ್ರಫರ್ ಆಗಿ ನೋಡ್ತಾ ಇದ್ದೇನೆ, ಅವರ ಒಂದು ತಲೆ ಆಡಿಸೋದಿರಲಿ, ಅವರ ಕಣ್ಣಿನ ಭಾವ, ಅವರ ಸ್ಮೈಲು, ಇಟ್ ವಾಸ್ ಸೋ ಇನ್ಸ್ಪೈರಿಂಗ್. ಮತ್ತು ಆ ಹೆಣ್ಣುಮಕ್ಕಳು, ಆ ಹೆಂಗಸರು ಹೆಣ್ಣು ಮಕ್ಕಳು ಎಲ್ಲ ಬಂದಾಗ ಆ ಕಾಲದಲ್ಲಿ ಎಷ್ಟು ಲಕ್ಷಣವಾಗಿದ್ದರು, ಮತ್ತು ಅವರ ಭಕ್ತಿ, ಅವರ ಪ್ರೀತಿ, ಅವರ ಆಹಾರ್ಯ ಸಮೇತ, ಅವರ ಮೇಕಪ್ಪು, ಅವರ ಕಾಸ್ಟ್ಯೂಮು, ಮತ್ತು ಅವರು ಆ್ಯಕ್ಟ್ ಮಾಡ್ತಾ ಇದ್ದಿದ್ದ ರೀತಿ, ಪ್ರತಿಯೊಬ್ಬರು ಆ ಹೆಂಗಸರು ಕೂಡ, ತಾವು ಕೂಡ ಇದ್ರಿ ಅನ್ಸುತ್ತೆ ಸಿನಿಮಾದಲ್ಲಿ. ಇಟ್ ವಾಸ್ ಸೋ ಇನ್ಸ್ಪೈರಿಂಗ್. ಆ್ಯಸ್ ಅ
ಡೈರೆಕ್ಟರ್ ಐ ಥಿಂಕ್ ಗಿರೀಶ್ ಹಸ್ ಡನ್ ಬ್ರಿಲಿಯಂಟ್ ಕಾಸ್ಟಿಂಗ್ ಡೈರೆಕ್ಟರ್ ಆಗಿ ಪ್ರತಿಯೊಂದು ಆ್ಯಂಗಲ್ಲು ಕ್ಯಾಮರಾ ವರ್ಕು ಇದು ನಮಗೆ ಯಾವುದೋ ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಅನಿಸ್ಲಿಲ್ಲ. ಆ ಒಬ್ಬೊಬ್ಬರು ಆ್ಯಕ್ಟರು ಆ್ಯಕ್ಟ್ ಮಾಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನಮ್ಮನ್ನು ಆ ಕಾಲಕ್ಕೆ ಕರ್ಕೊಂಡೋದ್ರು. ಐ ಕಂಗ್ರ್ಯಾಚುಲೇಟ್ ಎವ್ರಿಬಡಿ. ಆ್ಯಂಡ್ ನಿಜವಾಗ್ಲೂ ಈ ಸಿನಿಮಾದ ಪ್ರತಿಯೊಂದು ಆಸ್ಪೆಕ್ಟ್, ಮುಖ್ಯವಾಗಿ ಗಿರೀಶ್ ಹೇಳಿದ್ರು ದ ಪೇಸ್ ಆಫ್ ಇಟ್ ನಾವು ಬಹಳ ರಿಯಲಿಸ್ಟಿಕ್ ಆಗಿ ಇಟ್ಕೊಂಡಿದ್ದೀವಿ ಅಂತ. ಇದು ಮಾತ್ರ ಬಹಳ ಬಹಳ ಮುಖ್ಯವಾದದ್ದು. ಈಗಿನ ಕಾಲಿನ ಸಿನಿಮಾಕ್ಕೆ ಈಗಿನ ಕಾಲಕ್ಕೆ ತಂದಿರೋದು, ಆದರೆ ಆಗಿನ ಕಾಲದ ಪೇಸ್ನ ಮೇಂಟೈನ್ ಮಾಡ್ತಾ ಇರೋದು. ಆಂಬಿಯನ್ಸ್ನ ನಮಗೆ ಅವರು ಸೌಂಡ್ ಮೂಲಕ ತಂದು ಕೊಟ್ಟಿರೋವಂಥದ್ದು ಬಹಳ ವಿಶೇಷ. ಸೊ ಪ್ರತಿಯೊಂದು ಆಸ್ಪೆಕ್ಟ್ ಆಫ್ ದ ಫಿಲ್ಮಿಂಗ್ ವಾಸ್ ಎಕ್ಸ್ಟ್ರಾಡಿನರಿ. ಇದು ಅಟ್ ಒನ್ ಪಾಯಿಂಟ್ ಭಕ್ತಿಯನ್ನು ನಮಗೆ ಇನ್ವೋಕ್ ಮಾಡಿದ್ರೆ, ಅನದರ್ ಪಾಯಿಂಟ್ ನಮಗೆ ನಮ್ಮ ಬದುಕಿನ ಪೇಸ್ ಹೇಗೋಗ್ತಾ ಇದೆ ಅಂತ. ಐ ಆಮ್ ಗೋಯಿಂಗ್ ಟು ಇನ್ಸ್ಪೈರ್. ನಮಗೆ 700 ಸ್ಟೂಡೆಂಟ್ಸ್ ಇದ್ದಾರೆ. ಐ ಆಮ್ ಗೋಯಿಂಗ್ ಟು ಟೆಲ್ ಎವ್ರಿ ಒನ್ ಆಫ್ ದೆಮ್ ಟು ಕಮ್ ಅಂಡ್ ವಾಚ್. ಯಾಕೆಂದರೆ ಈಗಿನ ನಮ್ಮ ಕಾಲದ ಪೇಸ್ ಇದೆಯಲ್ಲ, ಲೈಫ್ ಸ್ಟೈಲಿನ ಪೇಸು, ಇಟ್ ಶುಡ್ ಗೋ ಬ್ಯಾಕ್ ಟು ಅವರ್ ಪುರಂದರದಾಸರ ಪೇಸ್. ಯಾಕಂದರೆ ಅದರಲ್ಲಿ ಸಿಕ್ಕುವಂತಹ ನೆಮ್ಮದಿ, ಅದರಲ್ಲಿ ಸಿಕ್ಕುವಂತಹ ನಮಗೆ ಶಾಂತಿ ಮತ್ತು ಸೋಚ್, ಎ ವೆರಿ ಹೈ ಲೆವೆಲ್ ಆಫ್ ಥಿಂಕಿಂಗ್ ವಿಚ್ ದ ಪುರಂದರದಾಸರ ಕೃತಿಗಳು ನಮಗೆ ಕೊಡುವಂಥದ್ದನ್ನು ಗಿರೀಶು ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಥಿಂಗ್ ಕುಡ್ ಹ್ಯಾವ್ ಬೀನ್ ಬೆಟರ್ ದೆನ್ ದಿಸ್ ಗಿರೀಶ್. To your entire team of camera work people, to the actors, to the makeup people, I bow down to every one of them.